ಮಾಡಿದ್ರಲ್ಲ ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಇವಾಗ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಚಂದ್ರರಾಜ್ ಅವರು ಕಾರಣ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದ್ರು. ಅವರಿಂದನೇ ಕಾಂಗ್ರೆಸ್ ಪಕ್ಷ ಹಾಳಾಗ್ತಿದೆ ಅಂತೆಲ್ಲ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಬಿಡೋದಕ್ಕೆ ಕಾರಣನೂ ಅವರು ಅಂತ ಹೇಳಿದ್ರಿಂದ ಈಗ ಚಂದ್ರರಾಜು ಏನು ಉತ್ತರವನ್ನ ಕೊಡಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅವರ ಸಹೋದರ ನೋಡೋಣ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾನು ಕೂಡ ನೋಡಿದೆ ರಮೇಶ್ ಜಾರಕಿಹೊಳಿ ಅವರು ಕರೆದಂಥ ಪತ್ರಿಕಾಗೋಷ್ಠಿ. ನನಗಂತೂ ಆ ಪತ್ರಿಕಾಗೋಷ್ಠಿಯಲ್ಲಿ ಏನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅವರು ಯಾವ ಕಾರಣಕ್ಕಾಗಿ ಮಾಧ್ಯಮದವ್ರನ್ನ ಕರೆದ್ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸಿದಂತ ಅವರಿಗೆ ತಿಳಿದಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಅವರು ಆಡಿದಂಥ ಮಾತುಗಳಿಗೆ ಸ್ಪಷ್ಟತೆ ಇರಲಿಲ್ಲ. ಇನ್ನು ಮಾನ್ಯ ಶಾಸಕರ ಬಗ್ಗೆ ಅವರು ಹೇಳಿದಂಥ ಒಂದು ಮಾತು, ಅದನ್ನು ನಾನು ಖಂಡಿಸ್ತೀನಿ. ಒಬ್ಬ ರಾಜಕಾರಣದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋರು ಶಿಸ್ತಿನಿಂದ ನಡ್ಕೊಳ್ಬೇಕು. ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಆಡುವಂಥ ಮಾತುಗಳು, ಹೇಳುವಂಥ ಮಾತುಗಳು, ಅದರ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ವೈಯಕ್ತಿಕವಾದ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಡಬಾರದು. ಈಗಾಗಲೇ ಅನೇಕ ಜನರು ಅನೇಕ ಹಂತದಲ್ಲಿ ಈ ಏನು ರಮೇಶ್ ಜಾರಕಿಹೊಳಿ ಅವರು ಹಗುರವಾಗಿ ಮಾತಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅಷ್ಟೇ ಅಲ್ಲ, ತಾವೇ ತಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಬ್ಯಾನ್ ಮಾಡಿದ್ರಿ. ನಾನು ತಪ್ಪಿಲ್ಲ ಅಂತಂದ್ರೆ ನಿಮ್ಮ ಸುದ್ದಿ ವಾಹಿನಿಗಳಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಬ್ಯಾನ್ ಮಾಡಿದ್ರಿ. ತಾವು ತಮ್ಮ ಒಬ್ಬ ಪತ್ರಿಕಾ ಮಿತ್ರರಿಗೆ ಅಸಭ್ಯ ನುಡಿಗಳನ್ನು ಆಡಿದ್ದಕ್ಕಾಗಿ, ಹಗುರವಾಗಿ ಮಾತಾಡಿದ್ದಕ್ಕಾಗಿ ತಾವೇ ಬ್ಯಾನ್ ಮಾಡಿದ್ರಿ. ಆ ರೀತಿ ಅವ್ರದ್ದು ಚಟ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತಾಡೋದು, ಕೀಳುಮಟ್ಟದಲ್ಲಿ ಮಾತಾಡೋದು ಅವ್ರ ಚಟ ಇದೆ. ಅದೊಂದು ಹೊಲಸು ಚಟ. ಅದನ್ನ ಅವರು ಬಿಡಬೇಕು. ಇಲ್ಲ ಅಂತಂದ್ರೆ ಮುಂಬರುವಂತಹ ದಿನದಲ್ಲಿ ಜಿಲ್ಲೆಯ ಜನ, ರಾಜ್ಯದ ಜನ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ನೋಡಿ, ಈಗ ನಾನು ರಮೇಶ್ ಜಾರಕಿಹೊಳಿ ಅವ್ರನ್ನ ಮುಂಚೆಯಿಂದನೂ ಪರಿಚಯ ನನಗೆ. ಅವ್ರು ಮೊದಲು ಸುಳ್ಳು ಮಾತಾಡ್ತಾ ಇರಲಿಲ್ಲ, ಬಹಳ ಸುಳ್ಳು ಮಾತಾಡಕತ್ತಾರ. ಅವ್ರು ಮೀಡಿಯಾದವ್ರು ಮುಂದೆ ಬಂದ್ರೆ ಸುಳ್ಳು ಚಾಲು ಮಾಡಕತ್ತಾರೆ. ಯಾಕೆ ಈ ರೀತಿ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಆರೋಪ ಮಾಡುವುದು ತುಂಬಾ ಸುಲಭ. ಇನ್ನೊಬ್ಬರ ಮೇಲೆ ಕೈ ಮಾಡಿ ಆರೋಪ ಮಾಡುವುದು ತುಂಬಾ ಸುಲಭ. ಆರೋಪ ಮಾಡುವುದನ್ನು ಬಿಟ್ಟು, ಸುಳ್ಳು ಹೇಳುವುದನ್ನು ಬಿಟ್ಟು ದಾಖಲೆ ಸಮೇತ ತಾವು ಜನರ ಮುಂದೆ ಬಂದರೆ ಆ ದಾಖಲೆಗೆ ಉತ್ತರ ನಾವು ಕೊಡ್ತೀವಿ. ನಿಮ್ಮ ಬೇಜವಾಬ್ದಾರಿಯುತ ಹೇಳಿಕೆ, ಅವ್ರು ನನಗೆ ಸಹಕಾರ ಸಚಿವರಿದ್ದಾಗ ನನಗೆ ಸಹಕರಿಸಲಿಕ್ಕೆ ಹೇಳಿದ್ರು, ಯಾವುದೋ ಒಂದು ಫೈಲ್ ಬಂತು, ನನ್ನ ಸಿಗ್ನೇಚರ್ ಕೇಳಿದ್ರು, ಎಂತ ಬಾಲಿಶ ಹೇಳಿಕೆ ಇದು. ಅದಕ್ಕಂತ ಒಂದು ಸಿಸ್ಟಮ್ ಇರುತ್ತೆ. IAS ಆಫೀಸರ್ಸ್ ಅಂತ ಇರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ. ಅವ್ರ ಕೆಳಗಡೆ KS ಆಫೀಸರ್ಸ್ ಇರ್ತಾರೆ. ಪ್ರತಿಯೊಂದು ಹಂತದಲ್ಲಿ ಫೈಲ್ ಕ್ಲಿಯರ್ ಆಗಿಬಿಟ್ಟು ಮಿನಿಸ್ಟ್ರಿ ಟೇಬಲ್ಗೆ ಹೋಗುತ್ತೆ. ಅಂದ್ರೆ ಅಂತ ಒಂದು ಬೇಜವಾಬ್ದಾರಿಯುತ ಹೇಳಿಕೆ ಇವರು ಟೇಬಲ್ಗೆ ಅದು ಸಿಗ್ನೇಚರ್ಗೆ ಬಂದಿತ್ತಂತೆ, ಅದನ್ನ ಇವರು ಹೊಳ್ಳಿ ಕಳಿಸ್ಬಿಟ್ರಂತೆ. ಅಂದ್ರೆ ಇವ್ರ ಕೆಳಗಡೆ ಇರುವ ಎಲ್ಲ ಆಫೀಸರ್ಗಳು ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ಅದು ಆ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ತಪ್ಪು ಮಾಡಿದ್ದಾರೆ, ಆ ಡಿಪಾರ್ಟ್ಮೆಂಟ್ ಇರುವ ಅಡಿಷನಲ್ ಸೆಕ್ರೆಟರಿಗಳು ತಪ್ಪು ಮಾಡಿದ್ದಾರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರುವ ಎಲ್ಲ KS ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಅವರೆಲ್ಲ ತಪ್ಪು ಮಾಡಿಬಿಟ್ಟು ಮಿನಿಸ್ಟ್ರಿ ಟೇಬಲ್ಗೆ ಫೈಲ್ ಕಳಿಸಿದ್ದಾರೆ ಅಂತಂದ್ರೆ ಅವರೆಲ್ಲರೂ ತಪ್ಪು ಮಾಡಿದ ಹಾಗೆ ಆಯ್ತು. ಸೊ ನೀವು ಇನ್ನೊಬ್ಬರನ್ನ ದೋಷಣೆ ಮಾಡ್ಲಿಕ್ಕೆ ಹೋಗಿ, ಇನ್ನೊಬ್ಬರಿಗೆ ತಪ್ಪು ಹೇಳಿಕ್ಕೆ ಹೋಗಿ, ನೀವು ಎಂಟೈರ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕರಪ್ಟ್ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಇದಕ್ಕೆ ತಾವು ಫಸ್ಟ್ ಸ್ಪಷ್ಟೀಕರಣ ಕೊಡಬೇಕು. ಪ್ರಕರಣವನ್ನ CBIಗೆ ಒಪ್ಪಿಸಬೇಕು, DK ಶಿವಕುಮಾರ್ ಸಹಚರರು ಅರೆಸ್ಟ್ ಮಾಡಬೇಕು ಅಂತ ಒಂದು ಆಗ್ರಹ ಮಾಡಿದ್ದಾರೆ ಸರ್. ಒಂದು ಮಾತ್ರ ತಾವು ತಿಳ್ಕೊಳ್ಬೇಕಿಲ್ಲ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದೆ. CD ಪ್ರಕರಣಕ್ಕೆ ನನಗನ್ಸಿದ ಮಟ್ಟಿಗೆ ಈಗ 1.5 ವರ್ಷದಿಂದ 2 ವರ್ಷ ಆಗ್ಲಿಕ್ಕೆ ಬಂತು. ಏನಕ್ಕೆ CBIಗೆ ಇನ್ನೂವರೆಗೆ ಕೊಟ್ಟಿಲ್ಲ? 1.5 ವರ್ಷದಿಂದ ತಾವು ಕಾದು ಇವತ್ತು ಮಾಧ್ಯಮದವ್ರ ಮುಂದೆ ಬಂದು ಅದನ್ನ CBI ಕೊಡ್ಬೇಕಂತ ಏನಕ್ಕೆ ಹೇಳ್ತಾ ಇದ್ದೀರಾ? ಅಂದ್ರೆ ನಾವು ಪ್ರತಿಯೊಂದು ಹಂತದಲ್ಲಿ ಹೇಳ್ತಾ ಇರ್ತೀವಿ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್, CBI, ED ನಮ್ಮ ಭಾರತ ದೇಶದ ಅಂಗಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಬಿಜೆಪಿಯವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಇದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಂತ ಪ್ರತಿಯೊಂದು ಹಂತದಲ್ಲಿ ನಾವು ಏನು ಹೇಳ್ತಾ ಬಂದಿದ್ವಿ, ಅದಕ್ಕೆ ಸರಿಯಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟದ್ದು ಸರಿ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ ತರ CBIದವ್ರು ಕೇಳ್ತಾರೆ. ಅವ್ರು ಹೇಳ್ತಾರೆ ಹಂತ ಹಂತವಾಗಿ, ನಾನು CBI ಕಡೆಯಿಂದ ಅರೆಸ್ಟ್ ಮಾಡಿಸ್ತೀನಿ ಅಂತ. ಅಂದ್ರೆ CBI ಡೈರೆಕ್ಟ್ ರಮೇಶ್ ಜಾರಕಿಹೊಳಿ ಅವ್ರ ಮಾತು ಕೇಳುತ್ತೆ.
ಇಡಿದವರು ಡೈರೆಕ್ಟ್ ರಮೇಶ್ ಜಾರಕಿಹೊಳಿ ಅವ್ರ ಮಾತು ಕೇಳ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನಾನು ಸಿಬಿಐನ ಆಗ್ರಹ ಮಾಡ್ತೀನಿ, ಅವ್ರು ಹೇಳ್ತಾರೆ ಇವತ್ತು ನಾನು ಸಿಬಿಐ ಅವ್ರಿಗೆ ಕೇಳ್ಕೊತೀನಿ, ಇಡಿದವ್ರಿಗೆ ಕೇಳ್ಕೊತೀನಿ, ಇನ್ಕಮ್ ಟ್ಯಾಕ್ಸ್ ದವ್ರಿಗೆ ಕೇಳ್ಕೊತೀನಿ, ರೇಡ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರು ಭ್ರಷ್ಟರು ಅಂತ. ಅಂದ್ರೆ ಈ ವ್ಯವಸ್ಥಿತ ನಮ್ಮ ಭಾರತ ದೇಶದ ಅಂಗಸಂಸ್ಥೆಗಳು ಬಿಜೆಪಿಯ ಕಪಿಮುಷ್ಟಿಗಳಲ್ಲಿದೆ ಅಂತ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆಗೆ ಸರಿ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಆಡಿಯೋನ ಚುನಾವಣೆ ಸಂದರ್ಭದಲ್ಲಿ ರಿಲೀಸ್ ಮಾಡೋರಿದ್ದಾರೆ ಕಾಂಗ್ರೆಸ್ನವರು. ಕಿತ್ತೂರು ರಾಣಿ ಚೆನ್ನಮ್ಮಗೆ ನಾನು ಅವ್ಯವಹಾರವಾಗಿ ಮಾತನಾಡಿದ ಅಂತ ಒಂದು ಆಡಿಯೋ ಇದೆ. ಆದ್ರೆ ವಾಸ್ತವದಲ್ಲಿ ಅದು ಒಬ್ಬ ಶಾಸಕರ ಬಗ್ಗೆ ನಾನು ಆ ಒಂದು ಪದವನ್ನು ಬಳಸಿದ ಹೊರತಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ ಅನ್ನುವಂತ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೆನ್ಷನ್ ಮಾಡಿ ಹೇಳ್ತಿರ್ತಾರೆ. ನೋಡಿ, ನಮ್ಮ ಕಡೆ ಒಂದು ಹೇಳಿಕೆ ಇದೆ, ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ದಂತ. ನನಗಂತೂ ಆ ಯಾವ ಆಡಿಯೋ ಕ್ಲಿಪ್ಪು ನನ್ನ ಗಮನಕ್ಕಂತೂ ಬಂದಿಲ್ಲ. ನಮ್ಮ ಹತ್ರ ಅಂತ ಆಡಿಯೋ ಕ್ಲಿಪ್ಪು ಇಲ್ಲ, ಅಂತ ಕೀಳ್ಮಟ್ಟದ ನೀಚ ರಾಜಕಾರಣ ಮಾಡುವ ಅವಶ್ಯಕತೆ ನಮಗಿಲ್ಲ. ನನಗನ್ಸಿದ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡುವ ಚಪಲ್ತನ ಇದೆ. ಅವ್ರು ಯಾರ್ದೋ ಮುಂದೆ ಹಗುರವಾಗಿ ಮಾತಾಡಿದ್ದಾರೆ, ಅದು ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆಗಿರೋದು ಅವ್ರ ಗಮನಕ್ಕೆ ಬಂದಿದೆ. ಅದನ್ನ ನಮ್ಮ ಮೇಲೆ ಹೊರಿಸ್ಲಿಕ್ಕೆ ಹೊರಟಿದ್ದಾರೆ. ಅರ್ಥ ಆಗ್ತಾ ಇದೆ ತಮಗೆ ಹೇಳ್ತಾ ಇರೋದು. ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಹಗುರವಾಗಿ ಅವಹೇಳನಕಾರಿ ಮಾತುಗಳನ್ನ ಇನ್ನೊಬ್ಬರ ಮುಂದೆ ಮಾತಾಡಿರಬಹುದು. ಅದನ್ನ ಅವರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರಬಹುದು. ಅದು ರಮೇಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಾಗ ಇವತ್ತು ಅದನ್ನ ನಮ್ಮ ಮೇಲೆ ಕೂರಿಸಲಿಕ್ಕೆ ಆ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಅದು ಸುಳ್ಳು ಆರೋಪ, ಸ್ವಯಂಕೃತ ಅಪರಾಧ ಅವ್ರು ಮಾಡಿರಬಹುದು. ಅದನ್ನ ನಮ್ಮ ಮೇಲೆ ಹೊರಿಸಲಿಕ್ಕೆ ಹೊರಟಿದ್ದಾರೆ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಇವರ ವಿರುದ್ಧ ಇರುವಂತ ಆಡಿಯೋ ಕ್ಲಿಪ್ಗಳು ಕಟ್ ಪೇಸ್ಟ್, ಎಡಿಟೆಡ್ ಆಡಿಯೋ ಕ್ಲಿಪ್, ಅದನ್ನ ಫೋರ್ಜರಿ ಮಾಡಿಬಿಟ್ಟು ಆಡಿಯೋ ಕ್ಲಿಪ್ ಆಗುತ್ತೆ. ಇವ್ರ ಹತ್ರ ಇರುವ ಆಡಿಯೋ ಕ್ಲಿಪ್ಗಳು ಸತ್ಯವಾದದ್ದು, ಅದು ಎಡಿಟೆಡ್ ಅಲ್ಲ, ಅದು ಕಟ್ ಪೇಸ್ಟ್ ಅಲ್ಲ. ಇವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಇದೆಷ್ಟು ಮಟ್ಟಿಗೆ ಸರಿ? ತಾವು ಮಾಧ್ಯಮದವ್ರು ಇಲ್ಲಿ ಗಮನಿಸಬೇಕಾದಂಥ ವಿಷಯ. ನನ್ನ ಹತ್ರ ಇರೋ ಆಡಿಯೋ ಕ್ಲಿಪ್ಪು ಸರಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಸ್ಟ್ಯಾಂಡ್ ತಗೊಳ್ತಾ ಇರಬೇಕಾದ್ರೆ, ಬೇರೆಯವ್ರ ಹತ್ರ ಇದ್ದಂಥ ಆಡಿಯೋ ಕ್ಲಿಪ್ಗಳು, ನನಗೆ ಬೇರೆಯವ್ರ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇರೆಯವ್ರ ಹತ್ರ ಇದ್ದಂಥ ಆಡಿಯೋ ಕ್ಲಿಪ್ಗಳು ಕಟ್ ಪೇಸ್ಟ್ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ನೋಡಿ ಸರ್, ಅವರೇ ಏನೋ ಇವತ್ತೇನೋ ಮೊಬೈಲಲ್ಲಿ ಏನೋ ಒಂದು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರಿಗೆ ಪಾಪ ವಾಟ್ಸ್ಆ್ಯಪ್ ಏನೋ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಆದರೆ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ ಅವ್ರು ಎಷ್ಟು ನೀಟಾಗಿ ವಾಟ್ಸ್ಆ್ಯಪ್ ಆಪರೇಟ್ ಮಾಡ್ತಾರಂತ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ವಾಟ್ಸ್ಆ್ಯಪ್ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅವ್ರು ಇವತ್ತು ತಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಜನರಿಗೆ ಇದನ್ನ ಅವ್ರಿಗೆ ವಾಟ್ಸ್ಆ್ಯಪ್ ಆಪರೇಟ್ ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ ಇದನ್ನ ಡಿಸಿಷನ್ ನಾನು ಜನರಿಗೆ ಬಿಡ್ತೀನಿ, ಮಾಧ್ಯಮದವ್ರಿಗೆ ಬಿಡ್ತೀನಿ. ಸರ್, ನಾನು ಆಡಿಯೋ ಕ್ಲಿಪ್ ಕೇಳಿಲ್ಲ, ನನ್ನ ಹತ್ರ ಆಡಿಯೋ ಕ್ಲಿಪ್ ಇಲ್ಲ. ಅವ್ರ ಹತ್ರ ಇದ್ದಿರಬಹುದು, ಅವ್ರು ಅದನ್ನು ಕೇಳಿರ್ಬೋದು. ಆ ಹೆದರಿಕೆಯಲ್ಲಿ ಇಂದೋ ನಾಳೆವಾದ ಆಡಿಯೋ ಕ್ಲಿಪ್ ಹೊರಗೆ ಬರ್ಬೋದು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಾನಂತೂ ಅದನ್ನು ಕೇಳಿಲ್ಲ. ಅಂತ ಆಡಿಯೋ ಕ್ಲಿಪ್ ಇದೆ ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಅದೇ ಸರ್, ನಾವಂತೂ ಬಿಡುಗಡೆ ಮಾಡ್ತಾ ಇಲ್ಲ. ನಮ್ಮ ಹತ್ರ ಆಡಿಯೋ ಕ್ಲಿಪ್ ಇಲ್ಲ. ಇವರಿಗೆ ಮಾಹಿತಿ ಬಂದಿರಬಹುದು, ಇಂಥ ಒಂದು ಆಡಿಯೋ ಕ್ಲಿಪ್ ಬಿಡ್ತಾ ಇದ್ದಾರೆ ಜನ ಅಂತ ಇವ್ರ ಹತ್ರ ಮಾಹಿತಿ ಬಂದಿರಬಹುದು. ಅದನ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೋಗಿದ್ದಾರೆ. ಗೊಂದಲ ಇದೆ, ಅವ್ರ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ. ನೋಡಿ ಸರ್, ಕಾಂಗ್ರೆಸ್ ಪಕ್ಷ 100 ವರ್ಷ ಇತಿಹಾಸ ಉಳ್ಳಂತ ಪಕ್ಷ, ಇಷ್ಟೊಂದು ದೊಡ್ಡ ಪಕ್ಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ರಾಜಕಾರಣದ ಕಣ್ ತೆಗೆದಾರ, ಫಸ್ಟ್ ಟೈಮ್ MLA. ಅವರು ಹೇಳುವಂತ ಮಾತುಗಳಲ್ಲಿ ಸ್ಪಷ್ಟತೆ ಇರಬೇಕು. ನೋಡಿ, ನಾನು ಸ್ಪಷ್ಟವಾಗಿ ಇವತ್ತು ಮಾಧ್ಯಮದವ್ರ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಯಾವಾಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಬಿಜೆಪಿಗೆ ಹೋಗ್ಬೇಕಂತ ನಿರ್ಧಾರ ತಗೊಂಡ್ರು, ಅಂತ ಒಂದು ಸಂದರ್ಭದಲ್ಲಿ ನಮ್ಮನ್ನ ಸಂಪರ್ಕಿಸಿದ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಬಿಟ್ಟು ಬರೋದಿಲ್ಲ, ನೀವು ಕಾಂಗ್ರೆಸ್ ಬಿಟ್ಟು ಹೋಗ್ಬೇಡ್ರಿ, ಸಮ್ಮಿಶ್ರ ಸರ್ಕಾರನ ಕೆಡವೋದು ಬೇಡ ಅಂತ ಅವ್ರಿಗೆ ಬುದ್ಧಿ ಹೇಳಿದ್ದು ಒಂದೇ ಒಂದು ತಪ್ಪಾಯ್ತು ನಮ್ಮ ಕಡೆಯಿಂದ. ಆ ಒಂದೇ ಒಂದು ತಪ್ಪಿಗೆ ನಮ್ಮ ಮೇಲೆ ಸಿಟ್ಟಾಗಿ, ನನ್ನ ಮಾತು ನೀವು ಹೆಂಗೆ ಕೇಳೋದಿಲ್ಲ, ನಾವು ಹೇಳಿದಂಗೆ ನೀವು ಕೇಳಬೇಕು ಜಿಲ್ಲೆಯಲ್ಲಿ ಅಂತ ಒಂದೇ ಒಂದು ಸಿಟ್ಟಿನಿಂದ ಕಾಂಗ್ರೆಸ್ ಪಕ್ಷವನ್ನು ಕೆಡವಲಿಕ್ಕೆ ನಾವು ಅವರಿಗೆ ಸಹಕಾರ ಕೊಡಲಿಲ್ಲ ಅಂತ ಒಂದೇ ಒಂದು ಸಿಟ್ಟಿನಿಂದ ನಮಗೆ ಅವರಿಗೆ ವೈಮನಸ್ಸು ಬಂತು. ಅದನ್ನ ಬಿಟ್ಟು ಅವ್ರು ಹೇಳಿದಂತ ಎಲ್ಲಾ ಹೇಳಿಕೆಗಳು ಸುಳ್ಳು, ಸತ್ಯವನ್ನು ಬಿಟ್ಟು ಬೇರೆ ಎಲ್ಲ ಸುಳ್ಳು ಮಾತಾಡಿದ್ದಾರೆ ಇವತ್ತು ಅವರು. ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತಾಡಿದ್ದಾರೆ. ಏನಂತಂದ್ರೆ ಅದು ಬ್ಲಾಕ್ ಮನಿ ಜೊತೆಗೆ ಏನಂತಂದ್ರೆ
ತನಿಖೆ ಆಗಬೇಕು, ಹೌದು. ತನಿಖೆ ಆಗಬೇಕು, ಹೌದು. ಶುಗರ್ ಫ್ಯಾಕ್ಟರಿ ಅವ್ರು ದುಡ್ಡು ಹಾಕಿದಾರ, ಹಣಕಾಸಿನ ವ್ಯವಹಾರ ಇದೆ ಅನ್ನೋ ಮಾತನ್ನು ಹೇಳ್ತಾನೆ. ಅದನ್ನು ತಾವೇ ಹಾಕೊಂಡು ತಾವು MDA ಹೌದು, ನಾನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಹರ್ಷ ಶುಗರ್ಸ್. ಏನು ಆಕ್ಚುಲಿ ಅದಾದ್ರೆ ಸರ್ ನೋಡಿ, ರಿಜಿಸ್ಟರ್ ಆಫ್ ಕಂಪ್ನೀಸ್ ಅಂತ ಇರುತ್ತೆ, ROC. ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ನಾವು ರಿಜಿಸ್ಟರ್ ಆಫ್ ಕಂಪ್ನೀಸ್ ಜೊತೆ ರಿಜಿಸ್ಟರ್ಡ್ ಇರ್ತೀವಿ. ನಮ್ಮ ಎಲ್ಲ ದಾಖಲಾತಿಗಳು ರಿಜಿಸ್ಟರ್ ಆಫ್ ಕಂಪ್ನೀಸ್ಗೆ ಎವ್ರಿ ಇಯರ್ ನಾವು ಸಬ್ಮಿಟ್ ಮಾಡ್ತೀವಿ. ಆನ್ಲೈನಲ್ಲಿ ಇರುತ್ತೆ, ತಾವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಹರ್ಷ ಶುಗರ್ಸ್ ಲಿಮಿಟೆಡ್ ಸ್ಥಾಪನೆ ಆದಾಗಿಂದ ಇವತ್ತಿನವರೆಗೆ ಪಾರದರ್ಶಕವಾಗಿ ಪ್ರತಿಯೊಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಆಡಿಟ್ ಮಾಡಿ ಬ್ಯಾಲೆನ್ಸ್ ಶೀಟ್ಗಳನ್ನು ನಾವು ROCಗೆ ಅಪ್ಲೋಡ್ ಮಾಡಿದ್ದೀವಿ. ಸಾರ್ವಜನಿಕ ವಲಯದಲ್ಲಿ ಅದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವರು ಹೇಳಿದಂಥ ಮಾತುಗಳು ಆಧಾರ ರಹಿತ. ಇವ್ರ ಹತ್ರ ದಾಖಲೆಗಳಿದ್ರೆ ದಯವಿಟ್ಟು ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಹರ್ಷ ಶುಗರ್ಸ್ ಕಾರ್ಖಾನೆಯಲ್ಲಿ ಕಪ್ಪು ಹಣ ಅವ್ಯವಹಾರ ಆಗಿದ್ದು ಏನಾದರೂ ದಾಖಲೆಗಳಿದ್ರೆ ಅದನ್ನು ಬಿಡುಗಡೆ ಮಾಡಿ. ಆಧಾರ ರಹಿತ ಹೇಳಿಕೆಗಳನ್ನು ನೀವು ನೀಡಬಾರದು. ಮತ್ತೆ ತಮಗೇನು ನೈತಿಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವರ ಒಡೆತನದ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ 100 ಕೋಟಿ ಸಾಲ ತಗೊಂಡು ಆ ಸಾಲದ ಹಣವನ್ನು ಮಿಸ್ಯುಟಿಲೈಸೇಷನ್ ಮಾಡಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಇವತ್ತು ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. NCLTಗೆ ಹೋಗಿದ್ದಾರೆ ಸೌಭಾಗ್ಯಲಕ್ಷ್ಮಿದವರು, ಇವರು ಒಡೆತನದ್ದು. ಅಲ್ಲಿ NCLT ಅಂತಂದ್ರೆ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾವು ದುಡ್ಡು ಕಟ್ಟಲಿಕ್ಕೆ ಆಗಲ್ಲ, ನಾವು ಬ್ಯಾಂಕ್ರಪ್ಟ್ ಆಗಿದ್ದೀವಿ ಅಂತ ಆ ಒಂದು ಸಂಸ್ಥೆಗೆ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮ ಇರುವಂತ ಸ್ಥಿರಾಸ್ತಿಗಳಿಗೆ ಒಂದು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಆ ಸ್ಥಿರಾಸ್ತಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ದ ಅಮೌಂಟ್ನನ್ನ ಯಾವ್ಯಾವ ಬ್ಯಾಂಕ್ನಿಂದ ಸಾಲ ತಗೊಂಡಿರ್ತಾರೆ ಆ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡುವಂತ, ಸಾಲ ಮರುಪಾವತಿಯನ್ನು ಮಾಡುವಂತ ಕೆಲಸ NCLTದವ್ರು ಮಾಡ್ತಾರೆ. ಅಂದ್ರೆ ಇವರು ಯಾವಾಗ ಬ್ಯಾಂಕ್ಗಳಿಗೆ ದುಡ್ಡು ನನ್ನ ಕಡೆಯಿಂದ ತುಂಬಲಿಕ್ಕಾಗಲ್ಲ ಅಂತ ಅದು ವಂಚನೆ ಮಾಡ್ತಾ ಇದ್ದಾರೆ ಇವರು ಬ್ಯಾಂಕ್ಗಳಿಗೆ. ಇವರೇ ಸ್ವಯಂಪ್ರೇರಿತವಾಗಿ NCLTಗೆ ಹೋಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ NCLT ಕೊಟ್ಟಂತ ಡಾಕ್ಯುಮೆಂಟ್ಸ್ನಲ್ಲಿ ಇವರು ಬರ್ಕೊಳ್ತಾರೆ, ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಅಲ್ಲಿ 60 KLPDಯ ಎಥನಾಲ್ ಘಟಕ ಇದೆ ಅಂತ ಬರ್ಕೊಂಡಿದ್ದಾರೆ. ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಶುಗರ್ ಫ್ಯಾಕ್ಟರಿಯಲ್ಲಿ ಇರುವಂತ ಎಥನಾಲ್ ಘಟಕವನ್ನ ನೀವು ಮಾಧ್ಯಮದವರ ಮುಂದೆ ನೀವು ಅದನ್ನ ಬಹಿರಂಗಪಡಿಸಬೇಕು. ನಿಮಗೆ ನಾನು ಮಾಧ್ಯಮದವರ ಮುಖಾಂತರ ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ನಿಮ್ಮ ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿಯಲ್ಲಿ 60 KLPD ಎಥನಾಲ್ ಘಟಕ ಇದ್ದಿದ್ದೇ ಆದಲ್ಲಿ ಅದನ್ನು ನೀವು ಸಾಬೀತುಪಡಿಸಬೇಕು. ಅದನ್ನ ತಾವು NCLTಗೆ ತಮ್ಮ ಲಿಖಿತವಾಗಿ ತಾವು ಬರೆದು ಕೊಟ್ಟಿದ್ದೀರಿ. ಈಗಾಗಲೇ ಅಪೆಕ್ಸ್ ಬ್ಯಾಂಕಿಂದ ಮತ್ತು ಇನ್ನುಳಿದ ಬ್ಯಾಂಕ್ಗಳಿಂದ ತಾವು ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಲ ತಗೊಂಡಿದ್ದೀರಿ. ಆ ಸಾಲ ತಗೊಂಡ ನಂತರ ಅಲ್ಲಿ ಎಥನಾಲ್ ಘಟಕ ಸ್ಥಾಪನೆ ಇಲ್ಲ. ಹಾಗಾದ್ರೆ ಆ ತಗೊಂಡಂತ ಸಾಲ ಎಲ್ಲಿ ಹೋಯ್ತು? ಅದನ್ನ ಯಾವ ರೀತಿ ತಾವು ಮಿಸ್ಯುಟಿಲೈಸೇಷನ್ ಆಫ್ ಫಂಡ್ಸ್ ಮಾಡಿದಿರಾ, ಯಾವ ರೀತಿ ತಾವು ಬ್ಯಾಂಕಿಗೆ ವಂಚನೆ ಮಾಡಿದಿರಾ, ಆ ಥರ ಒಂದು ಸ್ಪಷ್ಟೀಕರಣ ತಾವು ಮೊದಲು ಕೊಡಬೇಕು. ನಂತರ ನಿಮ್ಮ ಹತ್ರ ನಮ್ಮ ವಿರುದ್ಧ ಏನಾದರೂ ದಾಖಲೆಗಳಿದ್ರೆ ಕೊಡ್ರಿ, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಮಾಲಿಕಕ್ಕೆ ನನಗೆ ಅವರಿಗೆ ಒಳ್ಳೆದಿತ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪದೇ ಕ್ವಶನ್ ಕೂಡ ಈಗ ಮಾತಾಡ್ಕೊಂಡು ಬಂದಿದ್ರು. ಅವ್ರಿಗೆ MLA ಕೂಡ ನಾನು ಟಿಕೆಟ್ ಕೊಡಿಸಿದ್ದು ಕೂಡ ನಾನೇ. ಆದ್ರೆ DK ಶಿವಕುಮಾರ್ ಟಿಕೆಟ್ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಜಗಳ ಆಗ್ತಾ ಇದೆ? ನಿಜಾನ ಸರ್? ನೋಡಿ, ಇದು ಈ ಸಂದರ್ಭದಲ್ಲಿ ಹಾಸ್ಯಾಸ್ಪದ ಹೇಳಿಕೆ. ಒಬ್ಬ ರಾಷ್ಟ್ರೀಯ ಪಕ್ಷ ಒಬ್ಬ ಚುನಾವಣೆ ಸಂದರ್ಭದಲ್ಲಿ ಒಬ್ರಿಗೆ ಟಿಕೆಟ್ ಕೊಡಬೇಕಂತಂದ್ರೆ ಒಂದು ಸರ್ವೆ ಅಂತ ಇರುತ್ತೆ, ಒಂದು ಹೈಕಮಾಂಡ್ ಅಂತ ಇರುತ್ತೆ. ಅಂದ್ರೆ ಇವರು ರಮೇಶ್ ಜಾರಕಿಹೊಳಿ ಅವರು ನಮ್ಮ ರಾಹುಲ್ ಗಾಂಧಿಗಿಂತ ದೊಡ್ಡವರು, ನಮ್ಮ ಸೋನಿಯಾ ಗಾಂಧಿಗಿಂತ ದೊಡ್ಡವರು, ನಮ್ಮ ಪ್ರಿಯಾಂಕಾ ಗಾಂಧಿಗಿಂತ ದೊಡ್ಡವರು, ಆಗಿನ ಸಮಯದಲ್ಲಿ ಪಕ್ಷದ ಅಧ್ಯಕ್ಷರಿದ್ದಂತ G. ಪರಮೇಶ್ವರಕ್ಕಿಂತ ದೊಡ್ಡವರು ಅಂತ ಹೇಳಿ ಹೊರಟಿದ್ದಾರೆ ಇವರು. DK ಶಿವಕುಮಾರ್ ಅವರು ಅವಾಗ ಪಕ್ಷದ ಅಧ್ಯಕ್ಷ ಇರಲಿಲ್ಲ. ಅವಾಗ ಪಕ್ಷದ ಅಧ್ಯಕ್ಷರಿದ್ದು ಡಾಕ್ಟರ್ G. ಪರಮೇಶ್ವರ್. B. ಫಾರ್ಮ್ ಕೊಟ್ಟಿದ್ದು ಡಾಕ್ಟರ್ G. ಪರಮೇಶ್ವರ್. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ ಇವ್ರು ಸುಳ್ಳು ಮಾತಾಡ್ತಾರಂತ. ಒಂದ್ ನಿಮಿಷ ಸರ್, ಸುಳ್ಳು ಹೇಳುವಂತ ಮನುಷ್ಯ ಸುಳ್ಳು ಮಾತಾಡಿಬಿಡ್ತಾನ ರಭಸದಲ್ಲಿ. ಇವಾಗ DK ಶಿವಕುಮಾರ್ ಪಕ್ಷದ ಅಧ್ಯಕ್ಷ ಇದ್ದಾರೆ, ಅದನ್ನ ಗುಂಗ್ನಾಗ ಅವ್ರು ಹೇಳಿದಾರೆ DK ಶಿವಕುಮಾರ್ ಕೊಡುದಿಲ್ಲ ಅಂತಂದ್ರೆ. ಅಲ್ರಿ, ಅವಾಗ DK ಶಿವಕುಮಾರ್ ಪಕ್ಷದ ಅಧ್ಯಕ್ಷ ಇರಲಿಲ್ಲ, ಅವ್ರ ಹೆಂಗ್ ಟಿಕೆಟ್ ಕೊಡ್ತಾರ್ರಿ? ಒಬ್ಬ ಸುಳ್ಳು ಹೇಳುವಂತ ಮನುಷ್ಯ ಹೆಂಗಾದ್ರೂ ಮಾಡಿ ಸಿಕ್ಕಾಕೋತಾನ. ಇವಾಗ ನನ್ನ ಮನಸ್ಸಿನಲ್ಲಿ ಕಲ್ಮಶ ಇದೆ, ಸುಳ್ಳು ಹೇಳ್ತಾ ಇದ್ದೀನಿ, ಸ್ಪಷ್ಟತೆ ಇಲ್ಲ ಅಂದ್ರೆ ನಾನು ಸಿಕ್ಕಾಕೋತೀನಿ. DK ಶಿವಕುಮಾರ್, ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, DK ಶಿವಕುಮಾರ್ ಇವಾಗ ನಮ್ಮ ಪಕ್ಷದ ಅಧ್ಯಕ್ಷ ಇದ್ದಾರೆ. 2018 ಚುನಾವಣೆಯಲ್ಲಿ ಡಾಕ್ಟರ್ G. ಪರಮೇಶ್ವರ್ ಇದ್ರು. ಟಿಕೆಟ್ ಕೊಟ್ಟಿದ್ದು ಡಾಕ್ಟರ್ G. ಪರಮೇಶ್ವರ್ ಅವರು. ಅಲ್ಲ, ಅವ್ರು ಟಿಕೆಟ್ ಕೊಡ್ಸಕ್
ಕೊಡೋದು ಬೇಡ ಸರ್ ನಮ್ಮಲ್ಲಿ ಸಿಸ್ಟಮ್ ಇದೆ. ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ಕೊಡ್ತಾರೆ ಬಿಡ್ತಾರೆ ಅಂತ ಅದು ಸ್ಪಷ್ಟತೆ ಇಲ್ಲ ಸರ್, ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಇನ್ನೊಂದು ವಿಚಾರ ಬಹಳ ಗಂಭೀರವಾದಂಥ ವಿಚಾರ ಏನಂತಂದ್ರೆ ವಿಷಕನ್ಯೆಗೆ ಹೋಲಿಕೆ ಮಾಡುವಂಥದ್ದು. ಅದೇ ಅದು ತುಂಬಾ ತಪ್ಪು. ಅದು ನಾನು ಖಂಡಿಸ್ತೀನಿ. ಯಾಕಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ನಾವು ಜನಪ್ರತಿನಿಧಿಯಾಗಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಮಾತನಾಡುವ ರಭಸದಲ್ಲಿ ಆವೇಶದಲ್ಲಿ ಆ ರೀತಿ ಎಲ್ಲ ಹೇಳಿಕೆಗಳನ್ನು ಕೊಡಬಾರ್ದು. ಅವ್ರ ರೀತಿ ಹೇಳಿಕೆ ಕೊಡಕ್ಕೆ ನಮ್ಮಂತರೂ ಭಾಳ ಡಿಕ್ಷನರಿಯಲ್ಲಿ ವರ್ಡ್ಸ್ ಇದೆ. ಆದರೆ ಆ ರೀತಿಯಲ್ಲಿ ಹೇಳಿಕೆ ಕೊಟ್ಕೊಂತ ಕುಂತ್ರೆ ಜಿಲ್ಲೆಯ ಜನ ನಮ್ಮನ್ನು ಸುಶಿಕ್ಷಿತರು, ಕಲ್ತಂತವರು, ನಮ್ಮ ಅಕ್ಕ MA ಡಿಗ್ರಿ ಹೋಲ್ಡರು ಪೊಲಿಟಿಕಲ್ ಸೈನ್ಸಲ್ಲಿ, ನಾನು ಇಂಜಿನಿಯರಿಂಗ್ ಪದವೀಧರ, 7 ದೇಶ ಸುತ್ತಾಡಿ ಬಂದಿದ್ದೀನಿ. ಅವ್ರ ರೀತಿ ನಾವು ಹೇಳಿಕೆಗಳು ಕೊಟ್ಕೊಂತ ಕುಂತು ಅಂತಂದ್ರೆ ಜಿಲ್ಲೆಯ ಜನ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡ್ತಿರ್ತಾರೆ. ಅವ್ರ ರೀತಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ನಾವು ಯೂಸ್ ಮಾಡ್ಲಿಕ್ಕಾಗಲ್ಲ. ರಮೇಶ್ ಜಾರಕಿಹೊಳಿ ಅವರೇ, ನೀವು ಇಷ್ಟೊಂದು 6 ಸಲ MLA ಆದವರು, ಆ ಗೋಕಾಕ ಜನರಿಗೆ ಮಾನ ಮರ್ಯಾದೆ ಬಗ್ಗೆ ಆದ್ರೂ ವಿಚಾರ ಮಾಡ್ರಿ. ನಿಮ್ಮನ್ನ ಪ್ರತಿನಿಧಿಸುವಂತ ಜನರು ಏನ್ ಬಗ್ಗೆ ಏನು, ನಮ್ಮ ಶಾಸಕ ಮಾಧ್ಯಮದ ಮುಂದೆ ಹಿಂಗೆ ಒಂದು ಹೆಣ್ಮಗಳಿಗೆ ಈ ರೀತಿ ಕರಿತಾನಪ್ಪ ಅಂತ ಒಂದು ಸ್ಮಾಲ್ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಈ ರೀತಿ ಒಂದು ಇದು ಅನ್ಪಾರ್ಲಿಮೆಂಟರಿ ಯೂಸ್ನ ಮಾಧ್ಯಮದ ಮುಂದೆ ಅವ್ರು ಯೂಸ್ ಮಾಡ್ತಾರಂತಂದ್ರೆ ಏನ್ ನೈತಿಕತೆ ಇದೆ ಅವ್ರಿಗೆ? ಮುಂಬರುವಂತ ದಿನದಲ್ಲಿ ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವಾಗ ಕೇವಲ ಗ್ರಾಮೀಣ ಮತಕ್ಷೇತ್ರದ ನಾಯಕಿಯಾಗಿ ಉಳಿದಿಲ್ಲ, ಅವರೊಬ್ರು ಜಿಲ್ಲಾ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಅವರು ಇಬ್ರು ಸೇರ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಇವತ್ತು ನಾವು ಬಲಪಡಿಸಿದ್ದೇವೆ. ಮುಂಬರುವಂತ ದಿನದಲ್ಲಿ ಗೋಕಾಕದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರು ನುಡಿದಂಥ ಮಾತುಗಳಿಗೆ, ಅವರು ಮಾತನಾಡಿದಂಥ ಮಾತುಗಳಿಗೆ ಗೋಕಾಕ್ ಮತಕ್ಷೇತ್ರದ ಜನ, ಪ್ರಬುದ್ಧ ಮತದಾರರು ಮುಂಬರುವಂತ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾರೆ. ಅಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ಈಗ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಅವ್ರಿಗೊಂದು ಕ್ಲಾರಿಟಿನೇ ಇಲ್ಲ ಅಂತ ಚಂದ್ರರಾಜ್ ಹೇಳ್ತಾ ಇದ್ದಾರೆ. ಪ್ರಚಾರಕ್ಕೆ ಹೋಗ್ತೀವಿ, ಆದರೆ ವೈಯಕ್ತಿಕವಾಗಿ ಹೋಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಂತ ಹೋಗ್ತೀವಿ. ಗೋಕಾಕ್ ಅಷ್ಟೇ ಅಲ್ಲ, 18 ಮತಕ್ಷೇತ್ರಗಳಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಚಾರಕ್ಕೆ ಹೋಗ್ತೀವಿ. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಬರ್ತೀವಿ. ಯಾಕಂತಂದ್ರೆ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವಂತ ಜವಾಬ್ದಾರಿ ಎಷ್ಟು ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಇದೆ, ಅಷ್ಟೇ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಗಲ ಮೇಲೂ ಕೂಡ ಇದೆ. ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತೀವಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀವಿ, ಶಿಸ್ತಿನಿಂದ ಪ್ರಚಾರ ಮಾಡ್ತೀವಿ. ಇವ್ರ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಲ್ಲ. ಕಾಂಗ್ರೆಸ್ ಪಕ್ಷವನ್ನ ಏನಕ್ಕೆ ಆರಿಸಿಕೊಡ್ಬೇಕು, ಯಾವ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಈ ಕ್ಷೇತ್ರದ ಸಲುವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರಂತ ಹೇಳ್ಬಿಟ್ಟು ನಮ್ಮ ಅಭಿಮಾನಿ ಬಳಗದವರ ಮೀಟಿಂಗ್ ಕರೆದ್ಬಿಟ್ಟು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರನ್ನ ಮೀಟಿಂಗ್ ಕರೆದ್ಬಿಟ್ಟು ಒಳ್ಳೆಯ ರೀತಿಯಿಂದ ಚುನಾವಣೆ ಮಾಡ್ತೀವಿ, ಶಿಸ್ತಿನಿಂದ ಚುನಾವಣೆ ಮಾಡ್ತೀವಿ. ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಾವು ಪ್ರಚಾರ ಮಾಡ್ತೀವಿ, ಗೋಕಾಕ್ ಹೋಗ್ಬಿಟ್ಟು ಪ್ರಚಾರ ಮಾಡ್ತೀವಿ. ಯಾಕಂತಂದ್ರೆ ಮೊನ್ನೆ ಒಂದು ಭಾಷಣದಲ್ಲಿ ಹೇಳ್ತಾರೆ, ಮೊದಲು ಅವ್ರ ಕಡೆ ಯಾವ ಕಾರ್ ಇತ್ತು, ಇನೋವಾ ಇತ್ತು, ಈಗ ಅವ್ರ ಅಂತೇಳಿ. ಒಟ್ಟಾರೆ ಈಗಿನ ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನು ನೋಡಿ, ಕೆಲವೊಂದು ಹಂತದಲ್ಲಿ ನಾವು ಬೇರೆಯವರ ಯಶಸ್ಸನ್ನು ಕಂಡು ಸಂತೋಷ ಪಡಬೇಕಾಗತ್ತೆ. ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡುತ್ತೆ. ಒಬ್ಬ ಜನರು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನೋಡ್ಬಿಟ್ಟು ನಾವು ಖುಷಿ ಪಡಬೇಕು. ಒಬ್ರು ಇವತ್ತು 2 ವೀಲರ್ ಓಡಾಡ್ತಾ ಇದ್ರು, ನಾಳೆ ಅವ್ರು ಕಾರ್ ತಗೊಂಡ್ರು, ನಾಳೆ ಅವ್ರ ಮನೆ ಕಟ್ಟಿದ್ರು, ನಾಳೆ ಅವ್ರ ಮಕ್ಕಳು ಒಳ್ಳೆ ರೀತಿ ಎಜುಕೇಶನ್ ಮಾಡ್ತಾ ಇದಾರೆ, ಅವರೆಲ್ಲ ಮಾಡ್ತಾ ಇದಾರೆ ಅಂತ ಆ ಪ್ರೋಗ್ರೆಸ್ ಅನ್ನ ನಾವು ಖುಷಿ ಪಡಬೇಕು. ಹೊಟ್ಟೆ ಕಿಚ್ಚಿಗೆ ಯಾವುದು ಔಷಧಿ ಇಲ್ಲ. ಒಬ್ಬರು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ಅಂತಂದ್ರೆ, ಅಂದ್ರೆ ಅವ್ರು ಕಾರ್ ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಅಕೌಂಟೆಡ್ ಅಮೌಂಟ್ ಇರುತ್ತೆ. ಇವ್ರ ರೀತಿ ಅನ್ಅಕೌಂಟೆಡ್ ಅಮೌಂಟ್ ಅಂತೂ ನಮ್ಮ ಹತ್ರ ಏನೂ ಇಲ್ಲ. ಹಂತ ಹಂತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನಸೇವೆ ಮಾಡುವ ಮೂಲಕ ಅವ್ರದೇ ಆದಂತ ಅಂಗಸಂಸ್ಥೆಗಳದಾವು, ಬಿಸ್ನೆಸ್ ಅದಾವು. ಆ ಬಿಸ್ನೆಸ್ ಅನ್ನ ನಾವೆಂದ್ರೆ ಆಡಿಟೆಡ್ ಇದೆ. ಅದರಿಂದ ನಾವು ಸಂಪಾದಿಸಿದ ದುಡ್ಡಲ್ಲಿ ನಾವು ಜನಸೇವೆಯನ್ನು ಮಾಡ್ತಾ ಇದ್ವಿ. ಲಕ್ಷ್ಮೀತಾಯಿ ಫೌಂಡೇಶನ್ ನಿಂದ ಸಾಕಷ್ಟು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ವಿ, ಸಾಕಷ್ಟು ಬಡ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಅನೇಕ ಸೇವೆಗಳನ್ನು ಮಾಡುವ ಮೂಲಕ ತಮ್ಮ ಸ್ವಂತ ಆಸೆ ಕೂಡ ಇರುತ್ತೆ. ಒಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ನನಗೊಂದು ಕಾರ್ ಬೇಕು, ನನಗೊಂದು ಒಳ್ಳೆ ಬಟ್ಟೆ ಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗಿರುವಂಥ ಆಸೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅದಾವು, ನನಗೂ ಅದಾವ. ಒಂದು ಒಳ್ಳೆ ರೀತಿಯಿಂದ ನಮಗೂ ಒಂದು ಒಳ್ಳೆ ಕಾರ್ ಬೇಕು, ಒಂದು ಒಳ್ಳೆ ಮನೆ ಬೇಕು, ಒಂದು ಒಳ್ಳೆ ಬಟ್ಟೆ ಬೇಕು. ಆ ಒಂದು ಮನಸ್ಥಿತಿಯಲ್ಲಿ ನಾವು ಹೋಗ್ತಾ ಇದೀವಿ. ಇವರಂತ ಒಂದು ನೀಚ ಮಟ್ಟದ ಮನಸ್ಥಿತಿಯಲ್ಲಿ ನಾವಿಲ್ಲ. ಸರ್, ನಾನು ಅವ್ರ ರೀತಿ ಚಾಲೆಂಜ್ ಮಾಡುವುದು, ಸವಾಲು ಹಾಕೋದು ಅದನ್ನ ಹೇಳಲ್ಲ. ನೀವು ಇವತ್ತು ರಾಜ್ಯದ ಜನರ ಮುಂದೆ ಬಂದು ಒಂದು ಸುದ್ದಿಗೋಷ್ಠಿ ಮಾಡಿದ್ದೀರಾ. ಆ ಸುದ್ದಿಗೋಷ್ಠಿಯ ಸ್ಪಷ್ಟತೆ ನನಗೆ ಸಿಕ್ಕಿಲ್ಲ, ರಾಜ್ಯದ ಜನರಿಗೆ ಸಿಕ್ಕಿಲ್ಲ. ದಯವಿಟ್ಟು ತಾವು ಒಂದು ದಾಖಲೆಗಳನ್ನು ಒದಗಿಸಿ ತಾವು ಮಾಡಿದಂಥ ಸುದ್ದಿಗೋಷ್ಠಿಗೆ ಸ್ಪಷ್ಟತೆ ನೀಡಿದ್ರೆ, ಸವಾಲು ಹಾಕೋದು ಬೇಡ, ಅವ್ರಿಗೆ ಚಾಲೆಂಜ್ ಮಾಡೋದು ಬೇಡ, ತಾವೇ ಮಾಡಿದಂಥ ಒಂದು ಸುದ್ದಿಗೋಷ್ಠಿಗೆ ಸ್ಪಷ್ಟತೆ ನೀಡಬೇಕಂತ ಮಾಧ್ಯಮದಿಂದ ಅವ್ರನ್ನ ನಾನು ಕೇಳ್ಕೊತೀನಿ. ಸರ್, ಹೆಬ್ಬಾಳ್ಕರ್ ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ತಾರೆ ಮೇಡಮ್, ಯಾಕೋ ರಿಯಾಕ್ಟ್ ಮಾಡ್ತಾರಾ
ಇಲ್ಲ ರೀ, ನೋಡಿ, ನಾನು ನಿಮಗೆ ಮುಂಚೆನೆ ಹೇಳಿದೆ, 30 ರಿಂದ 40 ದಿವಸದಲ್ಲಿ ಚುನಾವಣೆ ಬರುತ್ತೆ. ಫೆಬ್ರವರಿ 10ನೇ ತಾರೀಕಿಂದ ಬಜೆಟ್ ಅಧಿವೇಶನ, 17ನೇ ತಾರೀಕು ಬಜೆಟ್ ಮಂಡನೆ, ಆ ನಂತರ ಯಾವಾಗ ಬೇಕಾದರೂ ಚುನಾವಣೆ ಅನೌನ್ಸ್ ಆಗ್ಬೋದಂತ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಅಂತ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಮಗೆ ಜಿಲ್ಲೆಯಲ್ಲಿ ಜಾಸ್ತಿ ಸೀಟ್ಗಳನ್ನು ಗೆಲ್ಲಿಸ್ಕೊಂಡ್ಬರ್ಬೇಕು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಡ್ಬರ್ಬೇಕಂತ ನಾವು ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ದಿನನಿತ್ಯ ಕಾರ್ಯಕ್ರಮಗಳನ್ನ ಹಾಕೊಂಡು ನಾವು ಹೋಗ್ತಾ ಇರಬೇಕಾದ್ರೆ ಇವ್ರ ರೀತಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟು, ಸಾಯಂಕಾಲ ಒಂದು ಸ್ಟೇಟ್ಮೆಂಟು, ಸುಳೆಬಾವಿಯಲ್ಲಿ ಬಂದು ಅಂತ ಹೇಳ್ತಾರೆ, ನಾನು 6,000 ರೂಪಾಯಿ ಒಂದು ಓಟಿಗೆ ಕೊಡ್ತೀನಿ, ಓಟಿಗೆ ಕೊಟ್ಟಾಗ ರೊಕ್ಕ ನನಗೆ ಓಟ್ ಕೊಡ್ರಿ, ನಾವು ಅವ್ರು ಖರ್ಚು ಮಾಡಿದ್ಕಿಂತ 10 ಕೋಟಿ ರೂಪಾಯಿ ಜಾಸ್ತಿ ಖರ್ಚು ಮಾಡ್ತೀನಿ. ಮಾರನೇ ದಿವಸ ನೀವು ಸ್ಪಷ್ಟೀಕರಣ ಕೇಳಲಿಕ್ಕೆ ಹೋದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಏನು ಬೇಜವಾಬ್ದಾರಿ ಹೇಳಿಕೆಗಳು. ಇದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಬೇಕಂತ ಜಿಲ್ಲೆಯಲ್ಲಿ ಅವರು ಪ್ರಚಾರದಲ್ಲಿ ಬ್ಯುಸಿ ಇರೋದ್ರಿಂದ ಇಂಥ ಒಂದು ಬೇಜವಾಬ್ದಾರಿ ಹೇಳಿಕೆಗೆ ಅವರು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಅವ್ರ ಪರವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ MLC ಆಗಿರೋದು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದನ್ನ ತಾವು ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಹೆದರುವ ಪ್ರಶ್ನೆನೇ ಬರಲ್ಲ. ನಮ್ಮ ಜೊತೆ ಜನ ಇದ್ದಾರೆ, ನಮ್ಮ ಜೊತೆ ಜನ ಸಾಗರ ಇದೆ, ಜನ ಬೆಂಬಲ ಇದೆ, ಜನರ ಆಶೀರ್ವಾದ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಹೆದರುವ ಪ್ರಶ್ನೆನೇ ಬರೋದಿಲ್ಲ. ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರಾಮೀಣ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ಜಿಲ್ಲೆಯಲ್ಲಿ 15ಕ್ಕೂ ಹೆಚ್ಚು ಕಾಂಗ್ರೆಸ್ ಸೀಟ್ ಬರ್ತಾವು. ಸ್ಪಷ್ಟವಾಗಿ 2023 ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಏನೆಲ್ಲ ಆರೋಪ ಮಾಡಿದ್ರು ತಮ್ಮ ಸಹೋದರಿ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ, ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಫಸ್ಟ್ ಆಫ್ ಆಲ್ ರಮೇಶ್ ಜಾರಕಿಹೊಳಿ ಅವರ ಪ್ರೆಸ್ ಮೀಟ್ ಅಲ್ಲಿ ಒಂದು ಕ್ಲಾರಿಟಿನೇ ಇರಲಿಲ್ಲ. ಅವ್ರು ಏನೆಲ್ಲ ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕ ಆಗಿರುವಂತ ಸಾಕ್ಷ್ಯಾಧಾರಗಳಿದ್ರೆ ಅದನ್ನು ಅವ್ರು ಫಸ್ಟ್ ಕೊಡ್ಲಿ, ಒದಗಿಸ್ಲಿ ಅಂತ ನೇರವಾಗಿ ಕೇಳಿದ್ದಾರೆ ಚಂದ್ರರಾಜ್ ಹಟ್ಟಿಹೊಳಿ. ಮತ್ತೆ ಈಗ 100 ಕೋಟಿ ಅವ್ಯವಹಾರ ಆಗಿತ್ತು, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಬಂಧಪಟ್ಟಂತ ಲಕ್ಷ್ಮಿ ಶುಗರ್ಸ್ ಇರ್ಬೋದು, ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್, ಸೊ ಅಲ್ಲಿ ವಂಚನೆ ಆಗಿದೆ ಅಂತೆಲ್ಲ ಆರೋಪಗಳನ್ನು ಮಾಡಿದ್ರಲ್ಲ. ನಮ್ಮ ಹತ್ರ ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ, ಜೊತೆಗೆ ಲೆಕ್ಕ ಪಕ್ಕ ಇದೆ. ನಿಮ್ಮ ಹತ್ರ ದಾಖಲೆ ಇದ್ರೆ ನೀವು ಅದನ್ನು ಕೊಡಿ. ಸೊ ನೀವು ಸಾಲ ಅಂತ ಪಡ್ಕೊಂಡಿದ್ರಲ್ಲ ಎಥನಾಲ್ ಘಟಕಕ್ಕೆ, ಆ ಹಣವನ್ನ ಏನು ಮಾಡಿದ್ರಿ ಹಾಗಾದ್ರೆ ಅಂತ ಹೇಳಿ ಚಂದ್ರರಾಜ್ ನೇರವಾಗಿ ರಮೇಶ್ ಜಾರಕಿಹೊಳಿಗೆ ಒಂದು ಸವಾಲನ್ನ ಹಾಕಿದ್ದಾರೆ. ಮತ್ತೆ ಇತ್ತೀಚೆಗೆ ಸುಳ್ಳು ಹೇಳೋದು ಬಹಳ ಕಲ್ತಿದ್ದಾರೆ. ಮುಂಚೆ ನಮ್ಮ ಪಾರ್ಟಿಲಿದ್ದಾಗ, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಈ ತರದೆಲ್ಲ ಸುಳ್ಳನ್ನ ಹೇಳ್ತಿರ್ಲಿಲ್ಲ. ಈಗ ಬಾಯಿ ತೆಗೆದ್ರೆ ಸುಳ್ಳು, ಮತ್ತೆ ಒಬ್ಬ ಮಹಿಳೆ ಅಂತಾನು ನೋಡದೆ ಬೇಕಾಬಿಟ್ಟಿ ಮಾತಾಡೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅನ್ನೋ ಮಾತನ್ನು ಕೂಡ, ಅಂದ್ರೆ ಆರೋಪವನ್ನ ಚಂದ್ರರಾಜ್ ಮಾಡಿದ್ದಾರೆ. ಹಗುರವಾಗಿ ಮಾತಾಡೋದು, ಕೀಳುಮಟ್ಟದಲ್ಲಿ ಮಾತಾಡೋದು ಅವ್ರ ಚಟ ಇದೆ. ಅದೊಂದು ಹೊಲಸ ಚಟ. ಅದನ್ನ ಅವರು ಬಿಡಬೇಕು. ಇಲ್ಲ ಅಂತಂದ್ರೆ ಮುಂಬರುವಂತಹ ದಿನದಲ್ಲಿ ಜಿಲ್ಲೆಯ ಜನ, ರಾಜ್ಯದ ಜನ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರಂತ ಈ ಸಂದರ್ಭದಲ್ಲಿ. ಆರೋಪ ಮಾಡುವುದು ತುಂಬಾ ಸುಲಭ. ಇನ್ನೊಬ್ಬರ ಮೇಲೆ ಕೈ ಮಾಡಿ ಆರೋಪ ಮಾಡುವುದು ತುಂಬಾ ಸುಲಭ. ಆರೋಪ ಮಾಡುವುದನ್ನು ಬಿಟ್ಟು, ಸುಳ್ಳು ಹೇಳುವುದನ್ನು ಬಿಟ್ಟು ದಾಖಲೆ ಸಮೇತ ತಾವು ಜನರ ಮುಂದೆ ಬಂದರೆ ಆ ದಾಖಲೆಗೆ ಉತ್ತರ ನಾವು ಕೊಡ್ತೀವಿ. ನಿಮ್ಮ ಬೇಜವಾಬ್ದಾರಿಯುತ ಹೇಳಿಕೆ, ಅವ್ರು ನನಗೆ ಸಹಕಾರ ಸಚಿವರಿದ್ದಾಗ ನನಗೆ ಸಹಕರಿಸಲಿಕ್ಕೆ ಹೇಳಿದ್ರು, ಯಾವುದೋ ಒಂದು ಫೈಲ್ ಬಂತು, ನನ್ನ ಸಿಗ್ನೇಚರ್ ಕೇಳಿದ್ರು, ಎಂಥ ಬಾಲಿಶ ಹೇಳಿಕೆ ಇದು. ಅದಕ್ಕಂತ ಒಂದು ಸಿಸ್ಟಮ್ ಇರುತ್ತೆ. IAS ಆಫೀಸರ್ಸ್ ಅಂತ ಇರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ, ಅವ್ರ ಕೆಳಗಡೆ KS ಆಫೀಸರ್ಸ್ ಇರ್ತಾರೆ. ಪ್ರತಿಯೊಂದು ಹಂತದಲ್ಲಿ ಫೈಲ್ ಕ್ಲಿಯರ್ ಆಗಿಬಿಟ್ಟು ಮಿನಿಸ್ಟ್ರಿ ಟೇಬಲ್ಗೆ ಹೋಗುತ್ತೆ. ಅಂದ್ರೆ ಅಂತ ಒಂದು ಬೇಜವಾಬ್ದಾರಿಯುತ ಹೇಳಿಕೆ ಇವರು ಟೇಬಲ್ಗೆ ಅದು ಸಿಗ್ನೇಚರ್ಗೆ ಬಂದಿತ್ತಂತೆ, ಅದನ್ನ ಇವ್ರು ಹೊಳ್ಳಿ ಕಳಿಸ್ಬಿಟ್ರಂತೆ. ಅಂದ್ರೆ ಇವ್ರ ಕೆಳಗಡೆ ಇರುವ ಎಲ್ಲ ಆಫೀಸರ್ಗಳು ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ಅದು ಆ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ತಪ್ಪು ಮಾಡಿದ್ದಾರೆ, ಆ ಡಿಪಾರ್ಟ್ಮೆಂಟ್ ಇರುವ ಅಡಿಷನಲ್ ಸೆಕ್ರೆಟರಿಗಳು ತಪ್ಪು ಮಾಡಿದ್ದಾರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರುವ ಎಲ್ಲ KS ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಅವರೆಲ್ಲ ತಪ್ಪು ಮಾಡಿಬಿಟ್ಟು ಮಿನಿಸ್ಟ್ರಿ ಟೇಬಲ್ಗೆ ಫೈಲ್ ಕಳಿಸಿದ್ದಾರೆ ಅಂತಂದ್ರೆ ಅವರೆಲ್ಲರೂ ತಪ್ಪು ಮಾಡಿದ ಹಾಗೆ ಆಯ್ತು. ಸೊ ನೀವು ಇನ್ನೊಬ್ಬರನ್ನ ದೋಷಣೆ ಮಾಡ್ಲಿಕ್ಕೆ ಹೋಗಿ, ಇನ್ನೊಬ್ಬರಿಗೆ ತಪ್ಪು ಹೇಳಿಕ್ಕೆ ಹೋಗಿ, ನೀವು ಎಂಟೈರ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕರಪ್ಟ್ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ರೆ. ಇವತ್ತು ನಾನು ಕೂಡ ನೋಡಿದೆ ರಮೇಶ್ ಜಾರಕಿಹೊಳಿ ಅವರು ಕರೆದಂತ ಪತ್ರಿಕಾಗೋಷ್ಠಿ. ನನಗಂತೂ ಆ ಪತ್ರಿಕಾಗೋಷ್ಠಿಯಲ್ಲಿ ಏನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅವರು ಯಾವ ಕಾರಣಕ್ಕಾಗಿ ಮಾಧ್ಯಮದವ್ರನ್ನ ಕರೆದ್ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸಿದಂತ ಅವರಿಗೆ ತಿಳಿದಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಅವರು ಆಡಿದಂಥ ಮಾತುಗಳಿಗೆ ಸ್ಪಷ್ಟತೆ ಇರಲಿಲ್ಲ. ಇನ್ನು ಮಾನ್ಯ ಶಾಸಕರ ಬಗ್ಗೆ ಅವರು ಹೇಳಿದಂಥ ಒಂದು ಮಾತು, ಅದನ್ನು ನಾನು ಖಂಡಿಸ್ತೀನಿ. ಒಬ್ಬ ರಾಜಕಾರಣದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋರು ಶಿಸ್ತಿನಿಂದ ನಡ್ಕೊಳ್ಬೇಕು. ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಆಡುವಂಥ ಮಾತುಗಳು, ಹೇಳುವಂಥ ಮಾತುಗಳು, ಅದರ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ವೈಯಕ್ತಿಕ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ರಾಜಕೀಯದ ತೂಕ, ಆಳ, ಅಗಲ ಮತ್ತೆ ಅಲ್ಲಿರುವಂತಹ ಒಂದು ಪವರ್ ಏನಿದೆ
ಅದು ಗೊತ್ತಿರೋ ವಿಷಯನೇ ಸರ್ಕಾರ ರಚನೆ ಸಂದರ್ಭದಲ್ಲಿ ಅಥವಾ ಸರ್ಕಾರವನ್ನ ಬೀಳಿಸೋ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಈಗ ಆ ಭಾಗದ ನಾಯಕರೇ ಪರಸ್ಪರ ಸವಾಲುಗಳನ್ನ ಹಾಕೊಳ್ಳೋದು, ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದು, ಅಂದ್ರೆ ನನ್ನನ್ನು ವೈಯಕ್ತಿಕವಾಗಿ ಹಾಳು ಮಾಡಿಬಿಟ್ರು, ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ವಾಲ್ವ್ಮೆಂಟ್ ಇತ್ತು, ಅಥವಾ ಕಾಂಗ್ರೆಸ್ ಪಕ್ಷ ಹಾಳಾಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ. ಸೊ ಈ ತರದ ಆರೋಪಗಳು ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಯಾವ ತರ ಪರಿಣಾಮಗಳನ್ನ ಬೀರಬಹುದು? ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ರಾಜಕಾರಣ ಇಡೀ ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಟ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಡಿಕೆ ಶಿವಕುಮಾರ್ ಅನ್ನೋ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿದ್ದಾನೆ, ಅವರಿಗೆ ಯಾವುದೇ ಕಾರಣಕ್ಕೆ ಬಿಡಲ್ಲ. ಜೊತೆಗೆ ಈ ಒಂದು ಸಿಡಿ ಪ್ರಕರಣ ಇದೆ, ಸಿಬಿಐಗೆ ವಹಿಸಬೇಕು ಅಂತೇಳಿ ಆರೋಪ ಮಾಡಿದ್ದಾರೆ. ಜೊತೆಗೆ ಸಾಲು ಸಾಲು ಆರೋಪಗಳು. ಬೆಳಗಾವಿ ಬೆಂಗಳೂರಲ್ಲಿ ಇರತಕ್ಕಂತಹ ಶಾಂತಿ ಕೋಆಪರೇಟಿವ್ ಸೊಸೈಟಿ 10,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಈ ಬಗ್ಗೆ ದಾಖಲೆಗಳು ಸಾರ್ವಜನಿಕವಾಗಿದೆ, ನೀವು ಗಮನಿಸಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೂಡ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ MLC ಚನ್ನರಾಜ್ ಹಟ್ಟಿಹೊಳಿ ಕೂಡ ಒಂದು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ, ಅದರ ಸ್ಪಷ್ಟತೆ ಇಲ್ಲ, ಕೇವಲ ಅವರು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಯಾವುದೇ ಪುರಾವೆಯನ್ನ ರಮೇಶ್ ಜಾರಕಿಹೊಳಿ ಪೂರೈಕೆ ಮಾಡಿಲ್ಲ, ಹೀಗಾಗಿ ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ಗ್ರಾಮೀಣ ಕ್ಷೇತ್ರದಲ್ಲಿ ನಾವು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದೀರಿ, ನಮ್ಮ ಗಮನವನ್ನ ನಾವು ಕ್ಷೇತ್ರದ ಚುನಾವಣೆ ಹತ್ತ ಹರಿಸ್ತಾ ಇದ್ದೀವಿ. ಈ ಕಾರಣಕ್ಕೆ ಇದು ಏನು ಬರೀ ಈ ರೀತಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹೇಳುವಂತ ಹೇಳಿಕೆಗೆ ನಮ್ಮಲ್ಲಿ ಉತ್ತರ ಇಲ್ಲ ಅನ್ನೋದ್ರ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿ ಈಗ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಬೆಳಗಾವಿ ಗ್ರಾಮೀಣ ಮತ್ತು ಗೋಕಾಕ್ನ ಈ ಒಂದು ಸಮರ ಸಾಕಷ್ಟು ಸದ್ದು ಮಾಡ್ತಿದೆ. ರಮೇಶ್ ಜಾರಕಿಹೊಳಿ ಇವತ್ತು ಆಡಿಯೋ ಕೊಡ್ತೀನಿ ಅಂತ ಹೇಳಿದ್ರು, ಆಡಿಯೋ ಇನ್ನೂ ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಅವರ ಆಡಿಯೋದಲ್ಲಿ ಏನಿದೆ ಅಂತಕ್ಕಂಥದ್ದು ಕೂಡ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ನಿನ್ನೆವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಈ ಒಂದು ಸಿಡಿ ಹಿಂದೆ ಡಿಕೆ ಶಿವಕುಮಾರ್ ಇರತಕ್ಕಂಥದ್ದು. ಡಿಕೆ ಶಿವಕುಮಾರ್ 40 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನನ್ನನ್ನ ಈ ರೀತಿ ಸಿಡಿ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಇವತ್ತು ನಾನು ದಾಖಲೆ ಕೊಡಲ್ಲ, ನೇರವಾಗಿ ಸಿಬಿಐಗೆ ಕೊಡ್ತೀನಿ, ನನ್ನ ಬಳಿ 128 ಪುರಾವೆಗಳಿವೆ ಅಂತ ಹೇಳಿ ಈಗಾಗಲೇ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಈಗ ಮತ್ತೆ ಹೆಬ್ಬಾಳ್ಕರ್ ವರ್ಸಸ್ ಲಕ್ಷ್ಮೀ ಜಾರಕಿಹೊಳಿ ಫೈಟ್ ಆರಂಭವಾಗಿರತಕ್ಕಂಥದ್ದು. ಚುನಾವಣೆಯಲ್ಲಿ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಅಂತ ಕೇಳಿ ಕಾದು ನೋಡಬೇಕಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ. ಇದನ್ನ ರಮೇಶ್ ಜಾರಕಿಹೊಳಿ ಉಲ್ಟಾ ಪಲ್ಟಾ ಮಾಡ್ತಾರಾ ಅಥವಾ ಸಿಬಿಐಗೆ ವಹಿಸಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾರ? ಚುನಾವಣಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗುತ್ತಾ ಈ ಒಂದು ಪ್ರಕರಣ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಡಿಕೆ ಶಿವಕುಮಾರ್ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಾಗಿ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.